ವಿದ್ಯಾರ್ಥಿಗಳೇ, ಈ ದಿನ ನಾವು ನಿಮಗೆ ತಿಳಿಯಪಡಿಸಿದಂತೆ ಕಳೆದ ತರಗತಿಯಲ್ಲಿ ನಾವು ಗದ್ಯ ಭಾಗದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದರ ಮುಂದುವರೆದ ಇದನ್ನ ನೋಡೋಣ. ಈಗ ಅದಕ್ಕೂ ಮೊದಲು ಹೋಮ್ವರ್ಕ್ ಕೊಟ್ಟಿದ್ವಿ, ತೆಗೆದಿದ್ದೇವೆ. ಶಬ್ದ ಎಲ್ಲ ಮಕ್ಕಳ ಅಕ್ಷರ ತುಂಡು ಬರಿಬೇಕು. ಇವೆರಡು ಲೈನ್ ಇದೆಯಲ್ಲ, ಇವೆರಡು ಲೈನ್ ಕೂಡಬೇಕು. ಅವೆರಡು ಲೈನ್ ಮಧ್ಯದಲ್ಲೇ ಬರಿಬೇಕು. ಆಯ್ತಾ? 2 ಲೈನ್ ಬುಕ್ ತಾಂಡ್ಮೇಲೆ ನೀಟಾಗಿ ಅದನ್ನ ಹಂಗೆ ಬರಿಬೇಕು. ಇನ್ನು ಅಕ್ಷರ ತುಂಡು ಬರಿಬೇಕು ನಾವು. ನೀನು ಅಷ್ಟೇ ಈಚೆಗೆ ಬರಬೇಡ, ಕಂಡ ಬರಿಬಾರ್ದು. ಸಾಕು. ಅಂತೇಳಿ ಈಗಾಗಲೇ ನಿಮಗೆ ಕಳೆದ ತರಗತಿಯಲ್ಲಿ ತಿಳಿಸಿದ್ವಿ. ಈಗ ಅಮ್ಮ ಗದ್ಯ ಭಾಗದಲ್ಲಿ ಲೇಖಕರ ಪರಿಚಯ ಕೂಡ ನಾವು ನಿನ್ನೆ ಕಳೆದ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ವಿ. ಹೌದಾ? ಹೇಳಿದ್ರೆ ಮಾತ್ರ ಉತ್ತರ ಹೇಳ್ಬೇಕೀಗ. ಅಮ್ಮ ಗದ್ಯ ಭಾಗವನ್ನ ಪುಸ್ತಕ ಮುಚ್ಚಿಡಿ. ಗದ್ಯ ಭಾಗವನ್ನ ಬರೆದಂತ ಲೇಖಕರು ಯಾರು? ಕೈಡಿಸಿ ಹೇಳಿದ್ರೆ ಮಾತ್ರ ಉತ್ತರ ಹೇಳ್ಬೇಕು. ಹೇಳ. ಯು ಆರ್ ಅನಂತಮೂರ್ತಿ. ನೋಡಿಲಿ, ನೀವು ಯು ಆರ್ ಅನಂತಮೂರ್ತಿ ಲೇಖಕರ
ಒಂದು ಭಾವಚಿತ್ರವನ್ನು ನಾವು ನೋಡ್ಬೋದು. ಇವರೇ ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಯಾವ ಜನಿಸಿದ್ರು? ಮೇಣಗಿ ಗ್ರಾಮದಲ್ಲಿ ಜನಿಸಿದಂತಹ ಒಬ್ಬ ಖ್ಯಾತ ಲೇಖಕರು, ವಿಮರ್ಶಕರು, ಸಾಹಿತಿಗಳು, ಕವಿಗಳು ಆದಂತಹ ಒಬ್ಬ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಯು ಆರ್ ಅನಂತಮೂರ್ತಿ ಅಂತ. ಇವರು ಬರೆದಿರ್ತಕ್ಕಂತಹ ನೋಡಿದ್ರಲ್ಲ, ಇವರು ಬರೆದಿರ್ತಕ್ಕಂತಹ ಕೃತಿಗಳು ಕನ್ನಡ ಸಾಹಿತ್ಯ ಚರಿತ್ರೆಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಇವರು ಯಾವಾಗ ಜನಿಸಿದ್ರು? ಇವರ ಕಾಲ ಯಾವುದು? ಇವರ ಕಾಲ ಲಿಖಿತ 1932 ಋತು ಅವಳಿ ಸರಿಯ ತಪ್ಪ? ವನರಾಜ ಅವಳು ಹೇಳಿದ್ದು ಸರಿಯ ತಪ್ಪ? ಸರಿ ಇದೆ ಅಲ್ಲ? ಓಕೆ. 1932ರಲ್ಲಿ ಯು ಆರ್ ಅನಂತಮೂರ್ತಿ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮೇಣಗಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಪೂಜಾ ಅವ್ರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಒಂದೆರಡು ಕೃತಿಗಳ ಹೆಸರು ಹೇಳು. ಮೌನ, ಮೌನಿ, ಮುಂದೆ ಸುರಗಿ, ಅವಸ್ಥೆ, ಸಂಸ್ಕಾರ, ಇನ್ನು ಹಲವಾರು ಕೃತಿಗಳನ್ನು ಅವರು ಬರೆದು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಈ ಒಟ್ಟಾರೆ ಇವರೆಲ್ಲರ ಸಮಗ್ರ ಸಾಹಿತ್ಯ ಕೃಷಿಗಾಗಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾರೆ. ಹೌದಾ? ಯಾವ ಯಾವ ಪ್ರಶಸ್ತಿಗಳನ್ನ ಅವರು ಪಡ್ಕೊಂಡಿದ್ದಾರೆ? ಭಾರತೀಯ ಜ್ಞಾನಪೀಠ, ಗುಡ್, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಆಮೇಲೆ ಪದ್ಮಭೂಷಣ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನ ಅವರು ಪಡ್ಕೊಂಡಿದ್ದಾರೆ. ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೂಡ ಅವರಿಗೆ ದೊರೆತಿದೆ. ಒಟ್ಟಾರೆಯಾಗಿ ಯು ಆರ್ ಅನಂತಮೂರ್ತಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸಿದ್ದಾರೆ. ಈ ಯು ಆರ್ ಅನಂತಮೂರ್ತಿ ಅವರು ಬರೆದಿರ್ತಕ್ಕಂತಹ ಅವರ ಆತ್ಮಚರಿತ್ರೆ ಯಾವುದು? ಸೂರಗಿ ಅಂತಕ್ಕಂಥ ಆತ್ಮಚರಿತ್ರೆಯಿಂದ ಈ ಒಂದು ನಮ್ಮ ಗದ್ಯ ಭಾಗವಾಗಿರ್ತಕ್ಕಂಥ ಅಮ್ಮ ಎಂಬ ಗದ್ಯ ಭಾಗವನ್ನ ಆರಿಸಿಕೊಳ್ಳಲಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳೇ, ಅಮ್ಮ ಗದ್ಯ ಭಾಗದಲ್ಲಿ ನಾವು ತಾಯಿಯ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ಲ? ಹಾಗಾದ್ರೆ ತಾಯಿ ಅಥವಾ ಅಮ್ಮ ಅಂದ್ರೆ ಯಾರು? ನಮಗೆ ತಾಯಿಯನ್ನ ಅಮ್ಮ. ಅಮ್ಮನಿಗೆ ಇನ್ನೂ ಹಲವಾರು ಹೆಸರುಗಳಿಂದ ಕರೀತಾರೆ. ಅವ್ವ, ತಾಯಿ, ಆಮೇಲೆ ಇಂಗ್ಲಿಷ್, ಕನ್ನಡದಲ್ಲಿ ಮಾತೆ, ಆಮೇಲೆ ಅಬ್ಬೆ ಅಲ್ವಾ? ಹೀಗೆ ಹಲವಾರು ಹೆಸರುಗಳಿಂದ ತಾಯಿಯನ್ನ ಕರೀತಾರೆ. ನೋಡಿ, ಇಲ್ಲಿ ನಾವು ಈ ತಾಯಿ ಮತ್ತು
ಮಗುವಿನ ಸಂಬಂಧ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಅಲ್ಲ. ನೋಡಿಲಿ, ಈ ತಾಯಿ ಮತ್ತು ಮಗು ತನ್ನ ತಾಯಿಯ ಹೆಗಲ ಮೇಲೆ ಯಾವ ರೀತಿ ಆನಂದವಾಗಿ ಅದು ಸಂತೋಷದಿಂದ ಮಲಗಿಕೊಂಡಿದೆ. ಅದರ ಮುಖ ನೋಡಿದ್ರೆ ಎಷ್ಟು ಅಲ್ವಾ, ಮುದ್ದಾಗಿತ್ತಲ್ಲ. ಹಾಗೆ ತಾಯಿಯ ಮಡಿಲಿನಲ್ಲಿ ಯಾವುದೇ ಮಗು ಇದ್ದಾಗ ಎಲ್ಲವನ್ನು ಮರೆತು, ಪ್ರಪಂಚವನ್ನೇ ಮರೆತು ಅದು ಸುಖವಾಗಿರ್ತಕ್ಕಂತಹ ಒಂದು ಸಂತೋಷವನ್ನ ಪಡಿತಕ್ಕಂತ ಆಸರೆಯಾಗಿರ್ತಕ್ಕಂಥ ಜಾಗ ಅಂದ್ರೆ ಅದು ತಾಯಿಯ ಮಡಿಲು. ಅಮ್ಮನ ಮಡಿಲಿನಲ್ಲಿ ಬೆಳೆದಂತಹ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರವಂತರಾಗ್ತಾರೆ ಅಂತಕ್ಕಂಥ ಒಂದು ಮಾತಿದೆ. ಹಾಗಾಗಿ ನೋಡಿದ್ರಲ್ಲ, ಈಗ ನಾವು ಪಾಠಕ್ಕೆ ಬರೋಣ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಅಮ್ಮ ಗದ್ಯ ಭಾಗದಲ್ಲಿ ಹಲವಾರು ಅಂಶಗಳನ್ನು ನಾವು ತಿಳ್ಕೊಂಡ್ವಿ. ಅದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನೀವು ಪ್ರಶ್ನೆಗಳಿಗೆ ಉತ್ತರ ಕೂಡ ತಿಳಿಸಿದ್ರ. ಈಗ ಮುಂದುವರಿದ ಭಾಗವನ್ನು ನಾವು ನೋಡೋಣ. ನೋಡ್ಕೊಳ್ಳಿ. ಈ ಮೇಡಿಗಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ QR ಅನಂತಮೂರ್ತಿ ಅವರ ಬಾಲ್ಯ ಶಿಕ್ಷಣದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ಲ. ಅವರ ಬಾಲ್ಯ ಶಿಕ್ಷಣ ಹೇಗಿತ್ತು ಯಾರಾದ್ರೂ ಹೇಳ್ತೀರಾ? ಅವರ ಬಾಲ್ಯ ಶಿಕ್ಷಣ ಹೇಗೆ ನಡೀತು? ಪ್ರಾರಂಭದಲ್ಲಿ ಅವರ ಬಾಲ್ಯ ಶಿಕ್ಷಣ ಹೇಗೆ ನಡೀತು? ಅವರು ಸ್ಕೂಲಿಗೆ ಹೋಗಿರ್ಲಿಲ್ಲ ಸರ್. ಅವ್ರ ಅಮ್ಮ ಮನೇಲೆ ಅವ್ರ ಅಮ್ಮನ ಗುರು ಆಗಿ ಅವ್ರಿಗೆ ಪಾಠ ಮಾಡಿದ್ರು ಸರ್. ಅಂದ್ರೆ ಫಸ್ಟ್ ಇಂದ ಅವರು ಹೋಗೋಕ್ಕಿಂತ ಮುಂಚೆ ಅಂದ್ರೆ ಚೆನ್ನಾಗೆಲ್ಲ ಪಾಡಿ ಸೀಮೆ ಸುಣ್ಣ ತಗೊಂಡು ಅದ್ರಲ್ಲಿ ಆ ಅಂತ ಹಾಕ್ಸಿ ಅದ್ರಲ್ಲಿ ಅಕ್ಷರಗಳನ್ನು ಕಲಿಸುತ್ತಾರೆ. ಅಂದ್ರೆ ಇದರಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಲ್ವಾ. ಜನನಿಯೇ ಮೊದಲ ಗುರು. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ತಾಯಿ ಮೊಟ್ಟ ಮೊದಲ ಗುರು ಆಗ್ತಾರೆ. ಯಾಕೆಂದ್ರೆ ಅಮ್ಮ ಅನ್ನುವ ಪದವನ್ನ ಮಗು ಕಲಿತಕ್ಕಂಥದ್ದೇ ತಾಯಿಯಿಂದ. ಅದಾದ ಮೇಲೆ ಮುಂದಿನ ಎಲ್ಲ ಶಬ್ದಗಳನ್ನ ತಾಯಿಯ ಮಾತನಾಡುವಾಗ ಅದು ಆಲಿಸುತ್ತೆ, ಲಾಲಿಸುತ್ತೆ, ಗಮನಿಸುತ್ತೆ. ಜೊತೆಗೆ ತಾಯಿಯ ಮಾತುಗಳನ್ನ ಆಲಿಸಿ ಅದು ಮಾತಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಆಗ ತಾಯಿ ಹೇಳ್ಕೊಟ್ಟಂತಹ ಎಲ್ಲ ಶಬ್ದಗಳನ್ನ ಅದು ಉಚ್ಚಾರಣೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಹೀಗೆ ತಾಯಿಯೇ ಮೊದಲ ಗುರು, ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಹಾಗಾಗಿ ಈ QR ಅನಂತಮೂರ್ತಿ ಅವರು ಕೂಡ ತನ್ನ ತಾಯಿಯ ಮೂಲಕ ಅಕ್ಷರಾಭ್ಯಾಸವನ್ನ ಮಾಡಿದ್ರು. ಅವರು ಶಾಲೆಗೆ ಹೋಗುವ ಮೊದಲನೇ ಎಲ್ಲಾ ಅಕ್ಷರಗಳನ್ನ ಕಲಿತಿದ್ರು. ಹಾಗಾಗಿ ಅವರಿಗೆ ಶಾಲೆಯಲ್ಲಿ ಬಹಳ ಸುಲಭವಾಗಿ ವಿದ್ಯೆಯನ್ನ ಕಲಿಯೋದಕ್ಕೆ ಅನುಕೂಲ ಆಯಿತು. ಆಗ ಅವರ ಚಿಕ್ಕಂದಿನಲ್ಲಿ ಅವರ ಊರಿನಲ್ಲಿ ಯಾವ ಪ್ರಾಣಿಯ ಕಾಟ ಹೆಚ್ಚಾಗಿತ್ತು? ಹುಲಿಯ ಕಾಟ. ಅಂದ್ರೆ ಹುಲಿ ಅಂತಕ್ಕಂಥದ್ದು ಅವರ ಊರಿನಲ್ಲಿ ಹುಲಿಗಳ ಕಾಟ ಹೆಚ್ಚಾಗಿತ್ತು. ದನ ಕರುಗಳನ್ನೆಲ್ಲ ಹುಲಿಗಳು ತಿಂದಾಕ್ತಾ ಇದ್ವು. ಬೆಳಗ್ಗೆ ಎದ್ದ ತಕ್ಷಣ ಆ ಊರಿನಲ್ಲಿ ಅಲ್ಲಿ ಆ ದನ ಹೋಯ್ತು, ಈ ಊರಿನಲ್ಲಿ ಇಲ್ಲಿ ದನ ಹೋಯ್ತು, ಅವ್ರ ಮನೆ ದನ ಹೋಯ್ತು, ಇವ್ರ ಮನೆ ದನ ಹೋಯ್ತು. ಈ ಸುದ್ದಿಗಳು ದಿನನಿತ್ಯದ ಪ್ರಸಂಗ ಆಗಿದ್ವು ಮತ್ತು ದಿನನಿತ್ಯ ಜನಗಳ ಬಾಯಲ್ಲಿ ಹರಿದಾಡ್ತಕ್ಕಂತಹ ಮಾತುಗಳಾಗಿದ್ವು. ಇದರೆಲ್ಲದರ ಜೊತೆಗೆ ತಾಯಿಗೆ ರಾತ್ರಿ ನಿದ್ದೆನೇ ಬರ್ತಾ ಇರಲಿಲ್ಲ. ಹುಲಿಯ ಗರ್ಜನೆ ಶಬ್ದ ಕೇಳಿದ ತಕ್ಷಣ ತಾಯಿ ಸದಾ ಎಚ್ಚರವಾಗಿರ್ತಿದ್ರು. ಆಗ ಆ ಹುಲಿ ಶಬ್ದ ಕೇಳಿದಾಗ ಚಿಕ್ಕ ಮಗುವಾಗಿದ್ದಂತಹ QR ಅನಂತಮೂರ್ತಿ ಅವರಿಗೆ ಭಯ ಕೂಡ ಆಗ್ತಿತ್ತು. ಆ ಭಯ ಆದಾಗ ಅವರ ತಾತ ಒಂದು ಮಂತ್ರವನ್ನ ಹೇಳ್ಕೊಟ್ಟಿದ್ರು. ಯಾವುದದು? ಅರ್ಜುನ ಹೇ
ಮಂತ್ರವನ್ನು ಕೂಡ ಅವರು ಹೇಳ್ಕೊಳ್ತಾ ಇದ್ರು ಅಂತಂದ್ರೆ, ಈ ಮಂತ್ರವನ್ನು ಹೇಳ್ಕೊಂಡ್ರೆ ಭಯ ನಿವಾರಣೆ ಆಗ್ತಕ್ಕಂಥದ್ದನ್ನ ಅಜ್ಜನಿಂದ ಕಲ್ತಿದ್ರು. ಹಾಗಾಗಿ ಅವರು ಆ ಹುಲಿಯ ಗರ್ಜನೆಯ ಶಬ್ದದಿಂದ ಉಂಟಾದಂತಹ ಭಯವನ್ನ ಈ ರೀತಿ ನಿವಾರಣೆ ಮಾಡ್ಕೊಳ್ತಾ ಇದ್ರು. ಇನ್ನು ಮುಂದುವರೆದು ಅವರ ಮೊದಲ ಗುರು ಯು ಆರ್ ಅನಂತಮೂರ್ತಿ ಅವರ ಮೊದಲ ವಿದ್ಯಾಗುರು ಅಂತಂದ್ರೆ ಅಮ್ಮನೇ. ಅದಾದ ಮೇಲೆ ಅವರ ಮನೆಗೆ ಒಬ್ಬ ಗುರುಗಳನ್ನ ನೇಮಕ ಮಾಡ್ಕೊಂಡಿದ್ರು. ಮನೆಗೆ ಬಂದು ಪಾಠ ಹೇಳ್ಕೊಡ್ತಕ್ಕಂತ ಒಂದು ಪರಿಪಾಠ. ಯಾಕಂದ್ರೆ ಅಲ್ಲಿ ಮಲೆನಾಡಿನಲ್ಲಿ ಅಲ್ಲಿ ಒಂದು 8-10 ಮನೆಗಳಿದ್ರೆ ಅದೇ ಒಂದು ಊರಾಗಿರ್ತಿತ್ತು. ಹಾಗಾಗಿ ಅಲ್ಲಿ ಶಾಲೆಗಳಿಗೆ ಹೋಗಿ ವಿದ್ಯೆ ಕಲಿತಕ್ಕಂಥದ್ದು ಬಹಳ ಕಷ್ಟ ಆಗಿತ್ತು. ಅದು ಹುಲಿಗಳ ಕಾಟದಿಂದಾಗಿ ಒಂಟಿಗಿರ್ತಕ್ಕಂಥ ಮಕ್ಕಳನ್ನ ಒಬ್ಬೊಬ್ಬರೇ ಇರ್ತಕ್ಕಂಥ ಮಕ್ಕಳನ್ನ ಕಳಿಸೋದಕ್ಕೆ ಭಯ ಪಡ್ತಾ ಇದ್ರು. ಹಾಗಾಗಿ ಅವರ ಅಜ್ಜ ಅವರ ಮನೆಯಲ್ಲೇ ಬಂದು ಪಾಠ ಹೇಳ್ಕೊಡೋದಕ್ಕೆ ಒಬ್ಬ ಗುರುಗಳನ್ನ ನೇಮಕ ಮಾಡಿದ್ರು. ಆ ಗುರುಗಳ ಹೆಸರೇನು? ಯಾವ ಗುರುಗಳು? ಕೃಷ್ಣಪ್ಪಯ್ಯ ಅಂತಕ್ಕಂಥ ಒಬ್ಬ ಗುರುಗಳನ್ನ ಅವರು ನೇಮಕ ಮಾಡಿದ್ರು. ಕೃಷ್ಣಪ್ಪಯ್ಯ ಬಹಳ ಕಟ್ಟುನಿಟ್ಟಿನ ಶಿಕ್ಷಕರಾಗಿದ್ರು. ಅಲ್ಲಿ ತನಕ ನೋಡ್ಕೊಂಡಿದ್ರಲ್ಲ, ಮುಂದೆ ನೋಡ್ರಿ. ಕೃಷ್ಣಪ್ಪಯ್ಯ ಅವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಕೃಷ್ಣಪ್ಪಯ್ಯ ಬರುವಾಗಲೇ ಒಂದು ಬೆತ್ತ ತಂದಿರುತ್ತಿದ್ದರು. ಪೆಟ್ಟು ತಿಂದು ಅದು ಏನು ಕಲಿತೆ ಎಂಬುದು ಮತ್ತೆ ಹೋಗಿದೆ, ಆದರೆ ಕೃಷ್ಣಪ್ಪಯ್ಯ ಮಾತ್ರ ನೆನಪಿನಲ್ಲಿದ್ದಾರೆ. ಅಲ್ಲಿ ತನಕ ಆಯ್ತಲ್ಲ, ಮುಂದೆ ಒಂದು. ಇದಾದ ಮೇಲೆ ನಾನು ಅಮ್ಮನ ಊರು ಮೇಡಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ನನಗಾಗ 6 ವರ್ಷ ಇದ್ದಿರಬಹುದು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದವರು. ಅದು ಏಕೋಪಾಧ್ಯಾಯ ಶಾಲೆ. ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಕುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಅದನ್ನು ತನ್ನಾದೇವಿ, ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು. ಆಗ ಅದು ಹಿಂದೆ ಹಿಂದೆ ಹೋಗುತ್ತಿತ್ತು. ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು. ನಮಗೆ ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸಾರ್ ಎಂದು ಎದ್ದು ನಿಂತು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಆಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಆ ಜಡಿಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು. ಒಲೆಗೆ ಹಲಸಿನ ಬೀಜಗಳನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ಬೇಸಿಗೆಯಲ್ಲಿ ಅಷ್ಟಕ್ಕಿಲ್ಲಲ್ಲ,
ಈಗ ನಾನು ಓದಿದ ಗದ್ಯ ಭಾಗವನ್ನ ನೀವು ಓದಬೇಕು. ಹೇಳು. ಕೈಯ ಪುಸ್ತಕ ಹಿಡ್ಕೋ ಫಸ್ಟ್. ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ನನಗಾಗ 6 ವರ್ಷ ಇದ್ದಿರಬಹುದು. ಅಲ್ಲಿದ್ದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದರು. ಅದು ಏಕೋಪಾಧ್ಯಾಯ ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಹುಳಿಗಳ ಒಳಗೆ ಇರುವ ಒಂದು ಕಪ್ಪು ಹುಳು ಇರುತ್ತಿತ್ತು. ಅದನ್ನು ದನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ನೀನು ಸ್ವಲ್ಪ ಚೆನ್ನಾಗಿ ಓದ್ಬೇಕು. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರುತ್ತಿದ್ದೆವು. ಆಗ ಅದು ಹಿಂದೆ ಹೋಗುತ್ತಿದ್ದು ಮೇಷ್ಟ್ರು ಗದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಬೇಕಾಗುತ್ತಿತ್ತು. ತರಗತಿಯೊಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದುದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಸರ್ ಎಂದು ಎದ್ದು ನಿಂತು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಸತತ ಮಳೆ ಸುರಿಯುತ್ತಿದ್ದರಿಂದ ಮಳೆಗಾಲದಲ್ಲಿ ಮನೆಯಲ್ಲಿ ಸುರಿದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣಸೌದೆ, ಅಕ್ಕಿ, ಬೇಳೆ, ಜೋನಿ, ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿತ್ತು. ಆಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಕೆಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಮಳೆ ಆ ಜಡಿ ಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು. ಆಗಲೇ ಹಲಸಿನ ಬೀಜವನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟು ಆಲಿಸುತ್ತಿದ್ದೆವು. ಬೇಸಿಗೆಯಲ್ಲಿ ನಮ್ಮ ಮಳೆಗಾಲದ ದಿನಗಳೆಂದು ಹಪ್ಪಳ ಅದಷ್ಟಕ್ಕಾಗಿದೆ. ಮೇಲೆ ಮೊದಲೇನು ಇದಾದ್ಮೇಲೆ ಇದಾದ ಮೇಲೆ ನಾನು ಅಮ್ಮನ ಊರು ಮೇಳಿಗೆಗೆ ಹೋಗಿ ಅಲ್ಲಿನ ಶಾಲೆಯಲ್ಲಿ ಕೆಲವು ಕಾಲ ಕಲಿತೆ. ನನಗಾಗ 6 ವರ್ಷ ಇದ್ದಿರಬಹುದು. ಅಲ್ಲಿಂದ ಶೇಷಗಿರಿ ಮೇಷ್ಟ್ರು ನನ್ನ ಅಮ್ಮನಿಗೂ ಶಿಕ್ಷಕರಾಗಿದ್ದವರು. ಅದು ಏಕೋಪಾಧ್ಯಾಯ ಶಾಲೆಯ ಹೊರಗೆ ಧೂಳು ತುಂಬಿದ ಅಂಗಳವಿತ್ತು. ಆ ಧೂಳಿನಲ್ಲಿ ದುಂಡಗಿನ ಸಣ್ಣ ಸಣ್ಣ ಹುಳಿಗಳು ಒಳಗೆ ಇರುವ ಒಂದು ಕಪ್ಪು ಹುಳ ಇರುತ್ತಿತ್ತು. ಅದನ್ನು ತನ್ನಾದೇವಿ ಗುಬ್ಬಿ ಎಂದೆಲ್ಲ ಕರೆಯುತ್ತಾರೆ. ಅದನ್ನು ಆ ಕುಳಿಗಳಿಂದ ಎಬ್ಬಿಸಿ ಕಾಶಿಗೆ ಹೋಗೋ ದಾರಿ ತೋರಿಸು ಎಂದು ಹೇಳುತ್ತಾ ಬೆರಳಿನಿಂದ ಸುತ್ತು ಬರಿದೆವು. ಆಗ ಅದು ಹಿಂದೆ ಹೋಗುತ್ತಿತ್ತು.
ಮೇಷ್ಟ್ರು ಗದ್ದರಿಸಿ ನಮ್ಮನ್ನು ಒಳ ಕರೆದು ಪಾಠ ಮಾಡಿಸಬೇಕಾಗಿತ್ತು. ನಮಗೆ ತರಗತಿ ಒಳಗೆ ಕುಳಿತುಕೊಳ್ಳುವುದಕ್ಕಿಂತ ಹೊರಗೆ ಹೋಗಿ ಆಡುವುದೇ ಪ್ರಿಯವಾದ್ದರಿಂದ ಹೊರಗೆ ಹೋಗುವುದಕ್ಕೆ ಉಪಾಯ ಯೋಚಿಸುತ್ತಲೇ ಇರುತ್ತಿದ್ದೆವು. ಸುಲಭದ ಉಪಾಯವೆಂದರೆ ಒಂದಕ್ಕೆ ಎಂದು ಎದ್ದು ನಿಂತು ಕೇಳುವುದು. ಅವರು ಹೊರಗೆ ಹೋಗಲು ಅನುಮತಿ ಕೊಡುತ್ತಿದ್ದರು. ಸತತ ಮಳೆ ಸುರಿಯುತ್ತಿದ್ದ ಮಳೆಗಾಲದಲ್ಲಿ ಮನೆಯಲ್ಲಿ ಸೋರದ ಭಾಗವನ್ನು ನಾವು ಹುಡುಕಬೇಕಾಗುತ್ತಿತ್ತು. ಮಳೆಗಾಲದ ಆರಂಭಕ್ಕೆ ಮೊದಲೇ ಮನೆಯ ಕೆಲಸಕ್ಕೆ ನಮ್ಮ ಸಂಬಂಧಿಕರು, ಅಪ್ಪನ ಸ್ನೇಹಿತರು ಒಣ ಸೌದೆ, ಅಕ್ಕಿ, ಬೇಳೆ, ಜೋನಿ, ಬೆಲ್ಲವನ್ನು ಸಂಗ್ರಹಿಸಲು ನೆರವಾಗುತ್ತಿದ್ದರು. ಹಾಗೆಲ್ಲ ಕಾಡು ಹಲಸಿನ ಹಣ್ಣು ಯಥೇಚ್ಛವಾಗಿ ಸಿಗುತ್ತಿತ್ತು. ಜೊತೆಗೆ ಅದು ಕಾಯಿಯಿಂದ ಹಣ್ಣಿನ ತನಕ ಎಲ್ಲ ಹಂತಗಳಲ್ಲೂ ಒಂದಲ್ಲ ಒಂದು ಆಹಾರ ಪದಾರ್ಥದ ತಯಾರಿಯಲ್ಲಿ ಉಪಯೋಗಕ್ಕೆ ಬರುತ್ತಿತ್ತು. ಸುರಿಯುವ ಮಳೆಯಲ್ಲಿ ನಾವು ಮಕ್ಕಳೆಲ್ಲ ಬಚ್ಚಲ ಒಲೆಯ ಬೆಂಕಿ ಎದುರು ಕುಳಿತು ಕೈಗಳನ್ನು ಮುಂಚಾಚಿ ಬೆಂಕಿ ಕಾಯಿಸುತ್ತಿದ್ದೆವು. ಆ ಜಡಿ ಮಳೆಯಲ್ಲಿ ಬೆಂಕಿಯ ಹಿತ ಸುಖವೆನಿಸುತ್ತಿತ್ತು. ಒಲೆಗೆ ಹಲಸಿನ ಬೀಜವನ್ನು ಹಾಕಿ ಸುಟ್ಟು ತಿನ್ನುತ್ತಾ ನಮ್ಮ ಜೊತೆ ಇರುತ್ತಿದ್ದ ಯಾರಾದರೂ ದೊಡ್ಡವರು ಹೇಳುವ ಕಥೆಗಳನ್ನು ಬಾಯಿ ಬಿಟ್ಟುಕೊಂಡು ಆಲಿಸುತ್ತಿದ್ದೆವು. ನೋಡಿಲಿ, ಇಲ್ಲಿ ಈ ಗದ್ಯ ಭಾಗದಲ್ಲಿ ನಿಮಗೆ ಒಂದೆರಡು ಶಬ್ದಗಳನ್ನ ನಾವು ಗಮನಿಸಬಹುದು. ತನ್ನಾದೇವಿ ಅಂತಂದೇಳಿ, ತನ್ನಾದೇವಿ ಅಂತೇಳಿ ಅದರಲ್ಲಿ ನೀವಾಗಲೇ ನೋಡಿರ್ತೀರ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಈ ಧೂಳಿನ ಕಣಗಳನ್ನ ಅದು ಎಲ್ಲ ತೆಗೆದು ಒಂದು ಸಣ್ಣ ಗುಂಡಿ ಮಾಡಿಕೊಂಡು ಅದರೊಳಗೊಂದು ಕಪ್ಪು ಹುಳು ಇರುತ್ತೆ. ಅದನ್ನ ನಾವು ಆ ಗುಂಡಿ ಒಳಗೆ ಇರ್ತಕ್ಕಂಥ ಸಾಮಾನ್ಯ ನೋಡ್ತಿದ್ರೆ ದಾರಿನಲ್ಲಿ ಈ ಧೂಳು ತುಂಬಿದ ದಾರಿಯಲ್ಲಿ ಕಾಣ್ತಿರುತ್ತಲ್ಲ, ಸಣ್ಣ ಸಣ್ಣ ಗುಳಿಗಳು ಬಿದ್ದಿರ್ತವೆ. ಆ ಗುಳಿಗಳನ್ನ ನಾವು ಸ್ವಲ್ಪ ಬೆರಳಲ್ಲಿ ಆಡಿಸಿ ನೋಡಿದ್ರೆ ಒಳಗಡೆ ಸಣ್ಣ ದುಂಡನೆಯ ಕಪ್ಪು ಹುಳು ಕಾಣುತ್ತೆ. ಅದು ತನ್ನಾದೇವಿ ಅಂತೇಳಿ ಕರೀತಾರೆ. ಇಲ್ಲ ಅದನ್ನ ಗುಬ್ಬಿ ಅಂತಲೂ ಕೂಡ ಕರೀತಾರೆ. ಗೊತ್ತಾಯ್ತಾ? ಗುಬ್ಬಿ ಅಂತ ಪಕ್ಷಿ ಅಲ್ಲ, ಇಲ್ಲಿ ತನ್ನಾದೇವಿ ಅಥವಾ ಗುಬ್ಬಿ ಅಂತ ಕರೀತಾರೆ. ಭೂಮಿಯಲ್ಲಿ ಅಡಗಿ ಕುಳಿತುಕೊಂಡಿರ್ತಕ್ಕಂಥ ಸಣ್ಣ ಹುಳು, ಕಪ್ಪನೆಯ ಹುಳು. ಅವುಗಳನ್ನ ಈ ಲೇಖಕರು ಏನ್ ಮಾಡ್ತಿದ್ರು ಅಂತಂದ್ರೆ, ಸಣ್ಣ ಬಾಲಕರಾಗಿದ್ದಂತ ಸಂದರ್ಭದಲ್ಲಿ ಅವನ್ನೆಲ್ಲ ತೆಗೆದು ಅವುಗಳ ಜೊತೆ ಆಟ ಆಡಿ ಮತ್ತೆ ಅವುಗಳನ್ನ ಬೆರಳಿನಿಂದ ಮುಟ್ಟೋದು, ಅದು ಹಿಂದೆ ಹೋಗೋದು, ಹೀಗೆಲ್ಲ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವರು ಆ ಗುಬ್ಬಿ ಅಥವಾ ತನ್ನಾದೇವಿಯ ಜೊತೆ ಆಟವನ್ನ ಆಡ್ತಕ್ಕಂಥ ರೀತಿಯನ್ನ ನೆನಪು ಮಾಡ್ಕೊಂಡಿದ್ದಾರೆ. ಶಾಲೆಯ ಒಳಭಾಗದಲ್ಲಿ ಮಕ್ಕಳು ಪಾಠ ಕೇಳೋದಕ್ಕಿಂತ ಹೆಚ್ಚಾಗಿ ಶಾಲೆಯಿಂದ ಹೊರಗೋಗೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ನೀವು ಕಾಯ್ತಿರ್ತೀರಲ್ಲ, ಶಾಲೆಯಿಂದ ಹೊರಗೆ ಎಷ್ಟೊತ್ತಿಗೆ ಹೋದೆವೋ, ಎಷ್ಟೊತ್ತಿಗೆ ಆಟ ಆಡೇವೋ ಅಲ್ಲ, ಹೋಗ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಈ ಹಂತದಲ್ಲಿ ಚಿಕ್ಕ ಮಕ್ಕಳು ಶಾಲೆಯಿಂದ ಹೊರಗಿರೋದೇ ಹೆಚ್ಚು ಸಮಯವನ್ನ ಹೊರಗಿರೋದಕ್ಕೆ ಆಸೆ ಪಡ್ತಾರೆ. ಹಾಗಾಗಿ ಲೇಖಕರು ಕೂಡ ಶಾಲೆಯ ಒಳಗಿರೋದಕ್ಕಿಂತ ಹೊರಗಿರೋದಕ್ಕೆ ಹೆಚ್ಚು ಆಸೆ ಪಡ್ತಾ ಇದ್ರು. ಹಾಗಾಗಿ ಒಂದಲ್ಲ ಒಂದು ಉಪಾಯವನ್ನ ಹುಡುಕ್ತಾ ಇದ್ರು. ಯಾವ ಉಪಾಯ ಹುಡುಕ್ತಾ ಇದ್ರು? ಸಾಮಾನ್ಯ ಸುಲಭವಾಗಿ ಸಿಗ್ತಕ್ಕಂಥ ಉಪಾಯ ಅಂತಂದ್ರೆ ಶಿಕ್ಷಕರ ಬಳಿ ಸಾರ್ ಒಂದಕ್ಕೆ ಸಾರ್ ಎರಡಕ್ಕೆ ಸಾರ್ ಅಂತೇಳಿ ಯಾವುದೋ ಒಂದು ನೆಪವನ್ನ ಒಟ್ಟಿ ಹೊರಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ರು. ಹಾಗೆ ಇನ್ನೇನು ಶಿಕ್ಷಕರು ವಿಧಿ ಇಲ್ಲದೆ ಅರ್ಜೆಂಟ್ ಅಂದಾಗಿ ನಾನು ಕಳಿಸ್ತೇಬೇಕಲ್ವಾ, ಹಾಗಾಗಿ ಕಳಿಸ್ತಾ ಇದ್ರು. ಸುಲಭವಾಗಿ ಅವರು ಹೊರಗೆ ಹೋಗ್ತಾ ಇದ್ರು. ಹೊರಗೆ ಹೋದ್ಮೇಲೆ ಇದೇ ಕೆಲಸ, ಏನು ತನ್ನಾದೇವಿ ಅಥವಾ ಗುಬ್ಬಿಯ ಗೂಡುಗಳೆಲ್ಲಿದ್ದಾವೆ, ಗುಳಿಗಳೆಲ್ಲಿದ್ದಾವೆ ಅಂತೇಳಿ ಹೋಗಿ ಹುಡುಕೋದೇ ಕೆಲಸ ಆಗ್ತಿತ್ತು. ಅದಾದ್ಮೇಲೆ ನಂತರ ಯಾವಾಗ್ಲೂ ಸತತವಾಗಿ ಮಳೆ ಬೀಳ್ತಾ ಇರುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ? ಜಡಿ ಮಳೆ ಅಂತ ಕರೀತಾರೆ. ಸತತವಾಗಿ ಬೀಳ್ತಕ್ಕಂಥ ಮಳೆ ಸತತವಾಗಿ ಸುರಿತಾ ಇದ್ರೆ ಒಂದಿನ ಹಗಲೆಲ್ಲ ಆದ್ರೂ ಬಿಡೋದಿಲ್ಲ. ಅಂದ್ರೆ ಮಲೆನಾಡಿನಲ್ಲಿ ಮಳೆ ಹೆಚ್ಚು,
ಮಳೆಗಾಲದಲ್ಲಿ ವಿಪರೀತ ಮಳೆ ಸುರಿತಾ ಇರುತ್ತೆ. ಅಲ್ಲಿ ಮಳೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದಿನ ಆದ್ರೂ ಬಿಡಲ್ಲ, 2 ದಿನ ಆದ್ರೂ ಬಿಡಲ್ಲ ಅನ್ನಂಗೆ. ಅಲ್ಲಿ ಎಷ್ಟೋ ಶಾಲೆಗಳಲ್ಲಿ ತಾಲೂಕು ಕರಾವಳಿ ಪ್ರದೇಶ ಅಂದ್ರೆ ಮಲೆನಾಡು ಪ್ರದೇಶ ಏನಿದೆ ಅಲ್ಲೆಲ್ಲ ಮಳೆ ಹೆಚ್ಚು ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಲೆಗಳಿಗೆಲ್ಲ ರಜನೆ ಕೊಟ್ಬಿಡ್ತಾ ಇದ್ರು. ಒಂದೊಂದ್ ದಿನ, 2 ದಿನ, 3 ದಿನಗಟ್ಟಲೆ ರಜಾ ಕೊಟ್ಟಿದ್ರು. ಹೌದಾಯ್ತು. ಅಂದ್ರೆ ಆ ರೀತಿಯಾಗಿ ಮಳೆ ಸುರಿತಕ್ಕಂಥದ್ದಕ್ಕೆ ನಾವೇನಂತೀವಿ, ಜಡಿ ಮಳೆ ಅಂತ ಕರಿತೀವಿ. ಅಂದ್ರೆ ಯಾವಾಗ್ಲೂ ಸತತವಾಗಿ ಜಡಿ ಮಳೆ ಸುರಿಯೋದ್ರಿಂದ ಅದಕ್ಕೆ ಏನ್ ಮಾಡ್ತಿದ್ರು ಮಲೆನಾಡಿನಲ್ಲಿ ಅಂತಂದ್ರೆ, ಒಂದು ವರ್ಷಕ್ಕಾಗುವಷ್ಟು ಕಟ್ಟಿಗೆಯನ್ನ, ದವಸ ಧಾನ್ಯಗಳನ್ನ ಎಲ್ಲವನ್ನು ಮನೆಯಲ್ಲಿ ಸಂಗ್ರಹಿಸಿಟ್ಕೊಳ್ತಾ ಇದ್ರು. ಒಂದು ವರ್ಷಕ್ಕಾಗುವಷ್ಟು ಕಟ್ಟಿಗೆ. ಯಾಕೆ ಕಟ್ಟಿಗೆ ಏನಕ್ಕೆ ಅವ್ರಿಗೆ? ಒಲೆ ಹೊತ್ಸೋದಕ್ಕೆ ಬೇಕೇ ಬೇಕು. ಜೊತೆಗೆ ವರ್ಷ ಪೂರ್ತಿ ಅವರಿಗೆ ಬಿಸಿ ನೀರು ಅವಶ್ಯಕವಾಗಿ, ಬಿಸಿನೀರು ಬೇಕೇ ಬೇಕು. ವಿಪರೀತ ಚಳಿ ಇರೋದ್ರಿಂದ, ಜೊತೆಗೆ ಮಳೆ ಜಾಸ್ತಿ ಬೀಳೋದ್ರಿಂದ ಅಲ್ಲಿ ಸೌದೆಗೆ ತುಂಬಾ ಕಷ್ಟ ಆಗ್ತಿತ್ತು. ಮಳೆಗಾಲದಲ್ಲಿ ಸೌದೆಯನ್ನ ಸಂಗ್ರಹಿಸೋದು ತುಂಬಾ ಕಷ್ಟ. ಯಾಕಂದ್ರೆ ಯಥೇಚ್ಛವಾಗಿ ಕಾಡಿರೋದ್ರಿಂದ ಕಾಡಿನಲ್ಲಿ ಇದ್ದಂತಹ ಸೌದೆಗಳನ್ನೆಲ್ಲ ಕೂಲಿ ಆಳುಗಳನ್ನ ಇಟ್ಕೊಂಡು ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವನ್ನೆಲ್ಲ ಕಡಿಸಿ ಒಂದು ಕಡೆ ಸಂಗ್ರಹ ಮಾಡಿ ಅವುಗಳನ್ನ ಟಾರ್ಪಲ್ ಅಥವಾ ಪ್ಲಾಸ್ಟಿಕ್ ಹೊದಿಕೆಗಳನ್ನ ಹಾಕಿ ಮುಚ್ಚಿಟ್ಕೊಂಡಿರ್ತಿದ್ರು. ಒಂದು ವರ್ಷಕ್ಕಾಗುವಷ್ಟು ಕಟ್ಟಿಗೆಯನ್ನ ಸಂಗ್ರಹಿಸ್ತಿದ್ರು. ಜೊತೆಗೆ ಆಹಾರ ಪದಾರ್ಥಗಳು, ಅಕ್ಕಿ, ಬೇಳೆ, ಜೋಲಿ ಬೆಲ್ಲ, ಇನ್ನು ಇತರೆ ಸಾಮಗ್ರಿಗಳು, ಮನೆಗೆ ಏನೇನ್ ಬೇಕೋ ವಸ್ತುಗಳು ಅವನ್ನೆಲ್ಲವನ್ನು ಕೂಡ ಸಂಗ್ರಹಿಸಿಟ್ಕೊಂಡಿರ್ತಿದ್ರು. ಜೊತೆಗೆ ಆ ವಸ್ತುಗಳು ಒಂದು ವರ್ಷಕ್ಕಾಗುವಷ್ಟು ವಸ್ತುಗಳನ್ನ, ಆಹಾರ ಪದಾರ್ಥಗಳನ್ನ ಏನು ಅಕ್ಕಿ, ಬೇಳೆ, ಜೋಲಿ ಬೆಲ್ಲ ಅಥವಾ ರಾಗಿ, ಜೋಳ ಇಂಥವು ಸಂಗ್ರಹಿಸಬಹುದು ಅಲ್ವಾ. ಇನ್ನು ಕೆಲವು ವಸ್ತುಗಳನ್ನ ವರ್ಷಕ್ಕಾಗುವಷ್ಟು ಇಟ್ಕೊಳಕ್ ಬರೋದಿಲ್ಲ. ಹೌದಾಯ್ತು. ಅವೆಲ್ಲ ಮಳೆಗಾಲದ ಶೀತಕ್ಕೆ ಮುಗ್ಗು ಬಂದ್ಬಿಡ್ತಾರೆ ಅವನ್ನ ಪದಾರ್ಥಗಳನ್ನ. ಹಾಗಾಗಿ ಏನ್ ಮಾಡ್ತಿದ್ರು, 3 ತಿಂಗಳಿಗೆ ಆಗುವಷ್ಟು ಅಥವಾ 2 ತಿಂಗಳಿಗೆ ಆಗುವಷ್ಟು ವಸ್ತುಗಳನ್ನ ಸಂಗ್ರಹಿಸಿ ಇಟ್ಕೊಂಡಿರ್ತಿದ್ರು. ಆ ಸಂಗ್ರಹಿಸಿ ಕೊಡೋದಕ್ಕೆ ಅಥವಾ ತಂದು ಕೊಡೋದಕ್ಕೆ ಒಬ್ಬರಿಗೆ ನೇಮಕ ಕೂಡ ಮಾಡ್ಬಿಟ್ಟಿದ್ರಂತೆ. ಅದು ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ನೋಡೋಣ. ಈಗ ಈ 2 ಜಾಗವನ್ನ ನೀವು ಮನಸ್ಸಿನಲ್ಲಿ ಓದ್ಕೊಳ್ಳಿ ನೋಡೋಣ. 1-2 ನಿಮಿಷ ಟೈಮ್ ಕೊಡ್ತೇನೆ, ಮನಸ್ಸಿನಲ್ಲಿ ಓದ್ಕೋಬೇಕು. ಕೇಳಿದ್ರೆ ಮಾತ್ರ ಉತ್ತರ ಹೇಳಬೇಕು. ಇವತ್ತು ಮಾಡಿದಂತ 2 ಇರ್ತಾರೆ. ಮನಸ್ಸಲ್ಲಿ ಹೋಗ್ಕೋಬೇಕು. ಆಯ್ತಾ? ಪ್ರಶ್ನೆ ಕೇಳಾಗರೆ ಪುಸ್ತಕ ಎಲ್ಲ ಮುಚ್ಚಿಡಿ. ಈಗ ಈ ಕಡೆ ಪುಸ್ತಕ ಎಲ್ಲ ಮುಚ್ಚಿಡಿ. UR ಅನಂತಮೂರ್ತಿ ಅವರ ಮನೆಯಲ್ಲಿ ಬಂದು ಪಾಠ ಹೇಳಿಕೊಡ್ತಿದ್ದಂತಹ ಶಿಕ್ಷಕರ ಹೆಸರು ಕೃಷ್ಣಪ್ಪಯ್ಯ. UR ಅನಂತಮೂರ್ತಿ ಅವರು
ತನ್ನ ತಾಯಿಯ ಊರಾಗಿದ್ದಂತಹ ಒಂದು ಊರಿತ್ತು, ತಾಯಿಯ ತವರು ಮನೆ. ಆ ತವರು ಮನೆಯಲ್ಲಿ ಶಾಲೆಗೆ ಅವರನ್ನ ಸೇರಿಸಿದ್ರು. ತಾಯಿಯ ತವರು ಮನೆಯ ಊರು ಯಾವುದು? ತಾಯಿಯ ತವರು ಮನೆಯ ಊರಲ್ಲಿ ಬಾಲ್ಯ ಶಿಕ್ಷಣವನ್ನ ಕಲಿತು. ನಾನು ಹೇಳೋ ಪ್ರಶ್ನೆ ಅರ್ಥ ಮಾಡ್ಕೋ. ತಾಯಿಯ ತವರು ಮನೆಯ ಊರು ಯಾವುದು ಅಂತ ನಾನು ಶಿಕ್ಷಕರ ಹೆಸರು ಕೇಳ್ತಾ ಇಲ್ಲ. ತಾಯಿಯ ತವರು ಮನೆ, ತವರು ಮನೆಯ ಊರು, ತಾಯಿಯ ತವರು ಮನೆಯ ಊರು ಮೇಳಿಗೆ. ಮೇಳಿಗೆ. ಗುಡ್. ಮೇಳಿಗೆ ಎಂಬ ಗ್ರಾಮದಲ್ಲಿ ಅವರು ಬಾಲ್ಯ ಶಿಕ್ಷಣವನ್ನಲ್ಲಿ ಪ್ರಾರಂಭ ಮಾಡಿದ್ರು. ತಾಯಿಯ ತವರು ಮನೆ ಊರದೇ. ಅಲ್ಲಿ ಆ ಶಾಲೆಗೆ ಇವರನ್ನ ದಾಖಲಾತಿ ಮಾಡ್ತಾರೆ. ಆ ಶಾಲೆಯಲ್ಲಿ ಇದ್ದಂತಹ ಶಿಕ್ಷಕರು ಯಾರು? ಶಿಕ್ಷಕರು ಯಾರು? ಓದ್ಕೊಂಡಿಲ್ಲ, ನೀವು ಪಾಠ ಕೇಳಲಿಲ್ಲ, ಹೇಳಿದ್ದನ್ನ. ಶೇಷಗಿರಿ ಮೇಷ್ಟ್ರು. ಶೇಷಗಿರಿ ಮೇಷ್ಟ್ರು ಆ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ರು? ಅದು ಒಬ್ಬರೇ ಇದ್ರು. ಏಕೋಪಾಧ್ಯಾಯ ಶಾಲೆ ಆಗಿತ್ತು. ಹಾಗಾಗಿ ಆ ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆ ಆಗಿದ್ರಿಂದ ಅವು ಎಲ್ಲಾ ತರಗತಿಗಳನ್ನ ಒಬ್ಬ ಶಿಕ್ಷಕರೇ ನಿರ್ವಹಣೆ ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರ ಹೋಗೋದಕ್ಕೆ ಹೆಚ್ಚು ಆಸಕ್ತಿ ಪಡ್ತಾ ಇದ್ರು. ಶಾಲೆಯಲ್ಲಿ ಇರೋದಕ್ಕಿಂತ ಹೆಚ್ಚು ಹೊರ ಹೋಗೋದಕ್ಕೆ ಆಸಕ್ತಿಯನ್ನ ಪಡ್ತಾ ಇದ್ರು. ಅದಕ್ಕಾಗಿ ಯಾವ ನೆಪ ಹೇಳ್ತಾ ಇದ್ರು? ಸಾರೊಂದಕ್ಕೆ ಅಂತ, ಹೌದಲ್ಲ? ಆ ರೀತಿ ಹೇಳಿ ಹೊರಗೆ ಹೋಗ್ತಾ ಇದ್ರು. ಹೊರಗೆ ಹೋಗಿ ಏನ್ ಮಾಡ್ತಾ ಇದ್ರು? ಗಟ್ಟಿಯಾಗಿ ಹೇಳು. ಅಂದ್ರೆ ಧೂಳಿನ ಕಣಗಳನ್ನ ಸರಿಸಿ ಗುಳಿ ತೆಗೆದಂತಹ ಗೂಡಿನಲ್ಲಿ ಕಪ್ಪು ಹುಳುಗಳನ್ನ ಹೆಕ್ಕೋದು ಅವರ ಕೆಲಸ ಆಗಿತ್ತು. ಆ ಹುಳುಗಳನ್ನು ತೆಗೆದು ಅಂಗೈನಲ್ಲಿ ಇಟ್ಕೊಂಡು ಅದನ್ನ ಮುಂದೆ ಮುಂದೆ ಸರಿದ್ರೆ ಅದು ಹಿಂದೆ ಹಿಂದೆ ಹೋಗ್ತಕ್ಕಂಥದ್ದು. ಈ ರೀತಿಯಾಗಿ ಅವರು ಬಾಲ್ಯದ ಶಿಕ್ಷಣವನ್ನ ಕಲಿಯುವಂಥ ಸಂದರ್ಭದಲ್ಲಿ ಇವೆಲ್ಲ ಅನುಭವಗಳನ್ನ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದಾದ್ಮೇಲೆ ಸತತ ಮಳೆ ಸುರಿತಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮಕ್ಕಳೆಲ್ಲ ಸೇರಿ ಚಳಿ ಕಾಸ್ಕೊಂಡು ಕೂತ್ಕೊಂಡಿದ್ರು. ಯಾವ ಸ್ಥಳದಲ್ಲಿ ಹೋಗಿ ಚಳಿ ಕಾಸ್ಕೊಂಡು ಕೂತ್ಕೊಂಡಿದ್ರು? ಬಚ್ಚಲ ಮನೆ. ಬೆಂಕಿಯ ಮುಂದೆ ಹೋಗಿ ಎಲ್ಲ ಕೈ ಮುಂದೆ ಚಾಚಿ ಚಳಿ ಕಾಸ್ಕೊಂಡು ಕುತ್ಕೊಳ್ಳೋದು. ಆ ಬೆಂಕಿಯಲ್ಲಿ ಏನಾಗ್ತಾ ಇದೆ? ಹಲಸಿನ ಬೀಜವನ್ನ ಹಾಕಿ ಸುಟ್ಕೊಂಡು ತಿಂತಕ್ಕಂಥದ್ದು ಅವರ ಹವ್ಯಾಸ ಆಗಿತ್ತು. ಅವನು ತಿಂತಾನ. ಅಲ್ಲಿದ್ದಂತ ಯಾರಾದ್ರೂ ಯಜಮಾನರು ಅವ್ರಿಗೆಲ್ಲ ಏನೋ ಹೇಳ್ತಾ ಇದ್ರು, ಕಥೆಗಳನ್ನ ಹೇಳ್ತಾ ಇದ್ರು. ಆ ಕಥೆಗಳನ್ನ ಇವರೆಲ್ಲ ಬಾಯಿ ಬಿಟ್ಕೊಂಡು ಅಂದ್ರೆ ಆಸಕ್ತಿಯಿಂದ ಕಥೆಯನ್ನ ಕೇಳ್ತಾ ಇದ್ರು. ಇಷ್ಟು ನಾವು ಇವತ್ತಿನ ಅಂಶವನ್ನು ತಿಳ್ಕೊಂಡಾಗಿದೆ. ಈಗ ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೇನೆ, ಬರ್ಕೊಳ್ಳಿ. ಬರ್ಕೊಳ್ಳಿ ಬೇಗ. ಬೇಗ ಬರ್ಕೊಳ್ಳಿ. ನಾಳೆ ಬರುವಾಗ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ
ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು.